ಯಾವ ಕಾಲದಲ್ಲಿ ಅಹಿಂದ ಸಮುದಾಯದವರಿಗೆ ರಾಜಕೀಯ ಅಧಿಕಾರ ಸಿಗಬಾರದು ಅಂತ ಹೇಳಿ ಷಡ್ಯಂತ್ರಗಳು ನಡೀತಾ ಇತ್ತು, ಆ ಕಾಲದಲ್ಲಿ ಅಹಿಂದವನ್ನ ಚಳುವಳಿಯನ್ನ ಕಟ್ಟಿ ತಾನೇ ಕಟ್ಟಿದ ಪಕ್ಷದಿಂದ ತನ್ನನ್ನು ಹೊರಗಾಕಿದ್ರು ಕೂಡ ತಲೆ ಕೆಡಿಸ್ಕೊಳ್ಳದಲ್ಲ ಇಡೀ ರಾಜ್ಯವನ್ನ ಸುತ್ತಿ ಕೋಟ್ಯಾಂತರ ಜನ ತನ್ನ ಬೆಂಬಲಿಗರನ್ನ ಕಟ್ಕೊಂಡು ಮುಂದೆ ನಿಂತು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯ ಗಾದಿಯನ್ನ ಏರಿದಂತ ಅಹಿಂದ ರಾಮಯ್ಯ ಸಿದ್ದರಾಮಯ್ಯ, ಅಹಿಂದ ರಾಮಯ್ಯ ಸಿದ್ದರಾಮಯ್ಯ, ಕುರಿ ಮೇಯಿಸೋನೊಬ್ಬ ಫೈನಾನ್ಸ್ ಬಜೆಟ್ ಮಂಡಿಸ್ತಾರಂತೆ ಅಂತ ಆಡ್ಕೊಂಡು ಸಿದ್ದರಾಮಯ್ಯನವರ ಮೇಲೆ ಕಾರ್ಟೂನ್ ಬರೆದಿದ್ರು ಒಂದು ಮಾಧ್ಯಮದವರು. ಆದ್ರೆ ಅದರ ವಿರುದ್ಧ ಸಿದ್ದರಾಮಯ್ಯನವರು ಪ್ರತಿಭಟಿಸಲಿಲ್ಲ. ಬದಲಿಗೆ ಕರ್ನಾಟಕ ರಾಜ್ಯ ಅತ್ಯಂತ ಹೆಚ್ಚು ಫೈನಾನ್ಸ್ ಮಂಡಿಸಿದಂತ ಒಬ್ಬ ಫೈನಾನ್ಸ್ ತಜ್ಞ, ಅರ್ಥ ತಜ್ಞ ರಾಮಯ್ಯ, ಕರ್ನಾಟಕ ಆರ್ಥಿಕ ತಜ್ಞ ರಾಮಯ್ಯನಾಗಿ ಸಿದ್ದರಾಮಯ್ಯ ಸವಾಲೆಸ್ತು ಇವತ್ತು ಕರ್ನಾಟಕದ ಮುಂದೆ ನಿಂತಿದ್ದಾರೆ. ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ. ಅವ್ರ ಮುಂದೆ ಮೈಕ್ ಹಿಡಿದು ಏನ್ ಸರ್ ನಿಮ್ ದಾಖಲೆ ಯಾರಿಗೂ ಮುರಿಯಕ್ ಆಗದೆ ಇರೋ ತರ ದಾಖಲೆ ನಿರ್ಮಾಣ ಮಾಡಿದೀರಿ ಅಂದಾಗ ಅವ್ರು ದೊಡ್ಡ ಮನ್ಸು ಮಾಡಿ ಒಂದ್ ಮಾತು ಹೇಳಿದ್ರು, ಏನಿಲ್ಲ ದಾಖಲೆ ಇರೋದೇ ಮುರಿಯಕ್ಕೆ. ಸಚಿನ್ ದಾಖಲೆ ಮಾಡಿದ್ದ, ವಿರಾಟ್ ಕೊಹ್ಲಿ ಅದನ್ನ ಮುರಿದ, ನಾನು ಹೆಗ್ಡೆ ಇವ್ರು ಮಾಡಿದ್ರು, ಅರ್ಸು ಅವ್ರು ಮಾಡಿದ್ರು, ಅರ್ಸು ದಾಖಲೆ ನಾನ್ ಮುರಿದಿದ್ದೀನಿ, ನಾನ್ ಮಾಡಿದ ದಾಖಲೆ ಮುರಿಯಕ್ಕೆ ಇನ್ನೊಬ್ರು ಯಾರಾದ್ರೂ ಬರಬೇಕು, ಯಾರು ಮೊನಪಲಿ ಮಾಡಬಾರದು ಅನ್ನುವ ಮಾತುಗಳನ್ನ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೀವೆಲ್ಲರೂ ಹೇಳ್ತೀರಿ ಅನ್ನಭಾಗ್ಯ ಕೊಟ್ರು, ಅನ್ನಭಾಗ್ಯ ಕೊಟ್ರು. ಅನ್ನಭಾಗ್ಯ ಬಹುತೇಕ ಈ ರಾಜ್ಯದ ಎಲ್ಲರಿಗೂ ಸಿಕ್ಕಿದ್ ಯಾವಾಗ ಅಂದ್ರೆ ಇವರು 13 ಮುಖ್ಯಮಂತ್ರಿ ಆದ ನಂತರ. ಆದ್ರೆ ನಾನು ನಮ್ಮಮ್ಮನ ಹೊಟ್ಟೆಲಿದ್ದಾಗ್ಲೇ ನನಗೆ ಅನ್ನಭಾಗ್ಯ ಸಿಕ್ಕಿತ್ತು ಸಿದ್ದರಾಮಯ್ಯನವ್ರದ್ದು. ನೀವ್ ಹೆಂಗೆ ಅಂತ ಕೇಳ್ಬೋದು. ನನ್ನ ತಾಯಿ ಮಂಜುಳಮ್ಮ ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಕೆಲಸ ಕೇಳ್ಕೊಂಡು ಹೋದಾಗ ನಮ್ ತಾಯಿ ಗರ್ಭಿಣಿ ಹೆಂಗಸು ಅವ್ರನ್ನ ಕರೆದು, ಯಾವುದೇ ಲಂಚ ರುಶ್ವತ್ತನ್ನು ಯಾರಿಗೂ ಕೊಡಬೇಡ ಕಣಮ್ಮ, ನೀನು ಕೆಲಸ ಮಾಡ್ಬೇಕು, ನೀನ್ ವಿದ್ಯಾವಂತ ಇದ್ಯಾ, ನೀನ್ ಓದ್ಕೊಂಡಿದ್ಯಾ, ನಿನ್ಗೆ ನಾನು ಶಿಫಾರಸ್ ಮಾಡ್ತೀನಿ ಅಂತ ಹೇಳಿ ನನ್ನ ತಾಯಿಗೆ ಕೆಲಸ ಕೊಡ್ಸಿದ್ದವರು ಕೂಡ ಏನ್ ಹೃದಯ ಗೊತ್ತಾ ನೀವು, ಕೆಲಸ ಕೊಡ್ಸಿದ್ದವ್ರೆ ಅವರು. ಸೊ ಹಿಂಗಾಗಿ ಕೆಲಸ ಕೊಡ್ಸಿದ್ದವರು ಕೂಡ ಅದೇ ಸಿದ್ದರಾಮಯ್ಯನವರು. ಆಮೇಲೆ ಈಗಲೂ ಹೇಳ್ತಾರೆ, ಎಲ್ಲರ ಸಾರ್ವಜನಿಕ ಸಭೆಗೆ ಸೇರಿದ್ರೆ ನಿಕೇತರಾಜ್ ಮೌರ್ಯ ಇದಾನಲ್ಲ ಇವ್ರ ಅಮ್ಮನ್ ಕೆಲಸ ಕೊಟ್ಟಿದ್ದು ನಾನೇ ಹೇಳ್ತಾರೆ ಅವರು. ಸಾರ್ವಜನಿಕ ಸಭೆಗಳಲ್ಲಿ ತುಂಬಿದ ಸಭೆಗಳಲ್ಲಿ ಹೇಳಿದ್ದಾರೆ, ಎಷ್ಟೊಂದು ಹೇಳಿದ್ದಾರೆ ಇವ್ರ ಅಮ್ಮನ್ ಸರ್ ಪ್ಲೀಸ್ ಸರ್. ಅದೇ ಗದಗಲ್ಲಿ ಹೇಳ್ತಾ ಇದ್ರು, ಇವನು ಬಾರಿ ಬುದ್ಧಿವಂತ ಬಿಡಿದಾನೆ, ಯಾಕೆ ಅಂದ್ರೆ ಇವ್ರಮ್ಮ ಇವನ್ನ ಚೆನ್ನಾಗಿ ಓದಿಸಿದಾಳೆ, ಇವ್ರಮ್ಮಂಗೆ ಕೆಲಸ ಕೊಟ್ಟದ್ದು ನಾನೇ, ನಿಕೇತರಾಜ್ ಮೌರ್ಯ ಅವ್ರ ಅಮ್ಮನ್ ಕೆಲಸ ಕೊಟ್ಟಿದ್ದು ನಾನೇ ಅಂತ ಗದಗಲ್ಲಿ ಹೇಳ್ತಾ ಇದ್ರು. ಅಂದ್ರೆ ಅವ್ರ ನೆನಪಿನ ಶಕ್ತಿ. ನಮ್ಮ ಅಮ್ಮನಂತ ಎಷ್ಟು ಲಕ್ಷ ಜನರಿಗೆ ಅವ್ರು, ಎಷ್ಟು ಸಾವಿರ ಜನರಿಗೆ ಅವ್ರು ಸಹಾಯ ಮಾಡಿದ್ದಾರೆ, ಎಷ್ಟು ಲಕ್ಷ ಜನರಿಗೆ ಸಹಾಯ ಮಾಡಿರ್ತಾರೆ. ಆದ್ರೆ ನೆನ್ಪಿಟ್ಕೊಂಡು ಇವ್ರ ಅಮ್ಮನಿಗೆ ಕೆಲಸ ಕೊಟ್ಟಿದ್ದು ನಾನೇ ಅಂತ ಹೇಳುವಷ್ಟರ ಮಟ್ಟಿಗೆ ಅವರ ನೆನಪಿನ ಶಕ್ತಿ. ಯಾರಾದ್ರೂ ಹೇಳ್ತಾರ ಹತ್ತತ್ರ ಅವ್ರಿಗೆ 80 ಆಗ್ತಾ ಬಂದ್ರೀಗ, ಹೌದಾ? ಕುವೆಂಪು ಅವರು ತೋರಿಸಿದಂತ ಹಾದಿ ಏನಿದೆ, ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನ ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ ಅನ್ನುವಂತ ಕವಿವಾಣಿ ಏನಿದೆ, ಆ ವಾಣಿಗೆ ತಕ್ಕಂತೆ ಬದುಕಿ ಆಡಳಿತ ಮಾಡಿ ಈ ರಾಜ್ಯಕ್ಕೊಂದು ನಿದರ್ಶನವನ್ನು ಸ್ಥಾಪನೆ ಮಾಡೋದ್ರೊಳಗಡೆ ಸಿದ್ದರಾಮಯ್ಯನವರ ಪಾತ್ರ ಇದೆ, ಅವ್ರ ಕೈ ಇದೆ, ಅವ್ರ ಶಕ್ತಿ ಇದೆ. ಅವ್ರ ಜೊತೆಗಿಂತ ಎಲ್ಲ ಜನ ಯುವಕರು ನೀವುಗಳೆಲ್ಲರೂ ಕೂಡ ಇದ್ದೀರಿ. ನಿಮ್ಗೆ ಏನ್ ಬೇಕು